ನಮಸ್ಕಾರ ಗೆಳೆಯರೆ. ಸೊ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಒಂದು ಅಸಿಡಿಟಿ ಬಗ್ಗೆ ವಿಷಯ ಹೇಳ್ಬೇಕಂತ ಅನಿಸ್ತು. ನಮ್ಮಲ್ಲಿ ಬರೋರು ಪ್ರತಿಯೊಬ್ಬರು ಒಂದು 8-10 ಸಾವಿರ ಜನ ಬಂದಿದ್ದಾರೆ ಇಲ್ಲಿ ತನಕ. ಪ್ರತಿಯೊಬ್ಬರಿಗೆ ಅಸಿಡಿಟಿ. ಅವರು ನನಗೆ ಅಸಿಡಿಟಿ ಇಲ್ಲ ಅಂತ ಹೇಳ್ತಾ ಇರ್ತಾರೆ, ಆದರೆ ಅವರಿಗೆ ಅಸಿಡಿಟಿ ಇರ್ತದೆ, ಮಲಬದ್ಧತೆ ಇರ್ತದೆ, ಗ್ಯಾಸ್ ಆಗ್ತಾ ಇರ್ತದೆ, ಊಟ ಜೀರ್ಣ ಆಗೋದಿಲ್ಲ, ಈ ತರ ಎಲ್ಲ ಸಮಸ್ಯೆ ಇರ್ತದೆ. ಸೊ ನಿಮಗೆ ಎದೆ ಉರಿ ಇರ್ಬೋದು, ಇರದೇ ಇರ್ಬೋದು, ತಲೆನೋವು ಇರ್ಬೋದು, ಇರದೇ ಇರ್ಬೋದು, ವಾಂತಿ ಬರ್ಬೋದು, ಹೇಸಿಗೆ ಬರ್ಬೋದು, ಮೈಯೆಲ್ಲ ಉರ್ದಂಗ ಆಗ್ಬೋದು, ಪಾದಗಳು ಉರಿಯಬಹುದು, ನಿದ್ದೆ ಬರ್ತಾ ಇಲ್ಲ, ಕಣ್ಣು ಉರಿತಾ ಇದೆ, ಈ ಕೈ ನೋವಾಗ್ಬೋದು, ಇಲ್ಲ ಎದೆ ನೋವಿರ್ಬೋದು, ಹಾರ್ಟ್ ಸಮಸ್ಯೆ ಇದೆ ಅಂತ ಹಾರ್ಟ್ ಡಾಕ್ಟರ್ ಹತ್ರ ಹೋಗ್ತಾ ಇರ್ತೀರಿ, ಇಲ್ಲ BP ಇರ್ಬೋದು, ಇಲ್ಲ ಮೂಲವ್ಯಾಧಿ ಇರ್ಬೋದು, ಇಲ್ಲ ಗ್ಯಾಸ್ ಇರ್ಬೋದು. ಅಸಿಡಿಟಿ ಬಹಳ ದೊಡ್ಡ ರೋಗ, ಇದಕ್ಕೆ ಒಂದು ಲಕ್ಷಣ ಇಲ್ಲ. ಸೊ ನಿಮ್ಮಲ್ಲಿ ಯಾವ್ದಾದ್ರು ಒಂದು ಲಕ್ಷಣ ಇರ್ಬೋದು, ಇಲ್ಲ ಅಲ್ಸರ್ ಆಗಿರ್ಬೋದು, ಇರೋಷನ್ ಆಗಿರ್ಬೋದು ಹೊಟ್ಟೆಯಲ್ಲಿ, ಕೊಲೈಟಿಸ್ ಆಗಿರ್ಬೋದು, IBS ಆಗಿರ್ಬೋದು. ಸೊ ತುಂಬಾ ದೊಡ್ಡದಿದು ಅಸಿಡಿಟಿ, ಸಣ್ಣ ವಿಷಯ ಇಲ್ಲ. ಸೊ ಇದಕ್ಕೆ 2 ಪರಿಹಾರ ಹೇಳ್ಕೊಡ್ತೇನೆ. ಒಂದು ನಾವು ಕೊಡೋದು ಮೊದಲನೇದು, ಎರಡನೇದು ನೀವೇ ಬೇಕಂದ್ರೆ ನೀವೇ ಮಾಡ್ಕೊಳ್ಳಿ. ಅರ್ಧ ಗಂಟೆಯಿಂದ 1 ತಾಸು ನಿಮಗೆ ಕೌನ್ಸಿಲಿಂಗ್ ಕೊಟ್ಟು, ಅಂದ್ರೆ ನಿಮ್ ಜೊತೆ ಮಾತಾಡಿ, ನಿಮ್ಮಲ್ಲಿ ಏನೇನು ಊಟದಲ್ಲಿ ತಪ್ಪಾಗ್ತಾ ಇದೆ, ಜೀವನ ಶೈಲಿಯಲ್ಲಿ ತಪ್ಪಾಗ್ತಾ ಇದೆ, ಎಲ್ಲೆಲ್ಲಿ ಸ್ಟ್ರೆಸ್ ಮಾಡ್ಕೊತಾ ಇದ್ದೀರಿ, ಯಾವ್ಯಾವ ಮಿಸ್ಟೇಕ್ಸ್ ಮಾಡ್ತಾ ಇದ್ದೀರಿ, ಯಾವ್ಯಾವ ಮಿಸ್ಟೇಕ್ಸ್ ಅನ್ನ ಒಳ್ಳೇದಂತ ತಿಳ್ಕೊಂಡಿದ್ದೀರಿ ಅಂತ ಒಂದು ಕಂಡು ಹಿಡಿಯೋ ಪ್ರಯತ್ನ ಮಾಡ್ತೇನೆ ನಾನು. ಇದಕ್ಕೆ ಒಂದು ತಾಸು ಟೈಮ್ ಹಿಡಿತದೆ. ನಿಮ್ಮ ಜೊತೆ ನೇರವಾಗಿ, ಬೇರೆ ಪೇಷಂಟ್ ಬಿಟ್ಟು ನಿಮ್ಮ ಜೊತೆ ಅಷ್ಟೇ ಕೂತ್ಕೊಂಡು ಮಾತಾಡಿ ಇದನ್ನು ಕಂಡುಹಿಡಿದು ಅದನ್ನು ಯಾವ ತರ ಬದಲಿ ಮಾಡ್ಬೇಕಂತ ಹೇಳ್ಕೊಡೋದು ಇದು. ಎರಡನೇದು, ಕೈಯಿಂದ ಮಾಡಿರುವ ಹರಳೆಣ್ಣೆ, ಔಡಲೆಣ್ಣೆ, ಕ್ಯಾಸ್ಟರ್ ಆಯಿಲ್, ಎರಂಡಿಕಾ ತೇಲ್, ಇದನ್ನು ಕೊಡ್ತೀವಿ. ಇದು ಹೊಟ್ಟೆಗೆ ಸ್ವಚ್ಛ ಮಾಡ್ತದೆ. ಮೂರನೇದು, ನಿಮ್ಮ ಅಸಿಡಿಟಿ ಸ್ವಲ್ಪ ಹಳೆಯದಾಗಿದ್ದರೆ ಅಥವಾ ಬೇರೆ ಕಡೆನೂ ಸಿಂಟಮ್ಸ್ ಇದ್ರೆ, ಎದೆ ನೋವು, ಎದೆ ಉರಿ, ಕೈ ನೋವು, ಅಥವಾ ಅಲ್ಸರ್ಸ್, ಇರೋಜನ್ಸ್, ಆ ತರ IBS ಏನಾದರೂ ಇದ್ರೆ ಅದ್ರ ಜೊತೆ ಮತ್ತೆ ಸೀಮಾರೂಬ ಗ್ಲಾಕ, ಲಕ್ಷ್ಮಿ ತಾರುಗಿಡ, ಇದರ ಕಷಾಯ ಪುಡಿ ಕೊಡ್ತೇನೆ. ಸೊ ಇದು ಪ್ರತಿಯೊಬ್ಬರಿಗೆ ಇಲ್ಲಿ ತನಕ ಫೆಲ್ಯೂರ್ ಅಂತ ಇಲ್ಲ ಇದರಲ್ಲಿ. ಈ ಮೂರನ್ನು ಮಾಡಿದಾಗ ಪ್ರತಿಯೊಬ್ಬರಿಗೂ ಇದರಿಂದ ಅಸಿಡಿಟಿಯಿಂದ ಗುಣ ಆಗಿದ್ದಾರೆ. ಸರಿನಾ? ಇದು ಟ್ರೀಟ್ಮೆಂಟ್ ಆಯ್ತು. ಇದನ್ನ ಖಾಯಮಾಗಿ, ಪರ್ಮನೆಂಟ್ ಆಗಿ ಮತ್ತೆ ಅಸಿಡಿಟಿ ಬರಬಾರ್ದು ಅಂತ ಹೇಳಿದ್ನಲ್ಲ, ಅದು ಈ ಕೌನ್ಸಿಲಿಂಗ್ ಮತ್ತೆ ನೀವು ಅದನ್ನ ಅರ್ಥ ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿದೆ. ನೀವು ನಿಮ್ಮ ತಪ್ಪುಗಳನ್ನು ಒಂದ್ಸರಿ ಅರ್ಥ ಮಾಡ್ಕೊಂಡಾಗ ಅದು ಇಂಪ್ಲಿಮೆಂಟ್ ಮಾಡೋದು ಬಹಳ ಈಸಿ. ಸೊ ಅದನ್ನು ಇಂಪ್ಲಿಮೆಂಟ್ ಮಾಡಿದಾಗ ಮತ್ತೆ ಅಸಿಡಿಟಿ ಮರಳಿ ಬರೋದಿಲ್ಲ. ಇದು 1ನೇ ಪದ್ಧತಿ. ಇದಕ್ಕೆ ನೀವು ಕಲಬುರ್ಗಿ, ಬೀದರ್, ಬಿಜಾಪುರ್ ಇಲ್ಲಿಯವರಾದ್ರೆ ನೀವು ಏನಂತೀರಿ, ಯಾದಗಿರಿ, ಜಹೀರಾಬಾದ್, ಹೈದರಾಬಾದ್, ಈ ಕಡೆ ಎಲ್ಲ ಜನ ಅಪಾಯಿಂಟ್ಮೆಂಟ್ ತಗೊಂಡು ಬಂದು ಕೌನ್ಸಿಲಿಂಗ್ ತಗೊಂಡು ಕಷಾಯ ಮತ್ತೆ ಸೀಮಾರೂಪ ತಗೊಂಡು ಹೋಗ್ತಾರೆ. ಇದಕ್ಕೆ 3,000 ರೂಪಾಯಿ ಖರ್ಚು ಬರುತ್ತೆ. ಎರಡನೇ ಪದ್ಧತಿ, ನೀವು ದೂರ ಇದ್ದೀರಿ, ನಿಮಗ್ ಬರಕ್ ಆಗೋದಿಲ್ಲ ಅಂತಂದ್ರೆ ಆನ್ಲೈನ್ ಆಲ್ಮೋಸ್ಟ್ ಒಂದ್ ತಾಸು 40 ನಿಮಿಷ ಅಥವಾ 1 ತಾಸು ತನಕ ನಿಮ್ಮ ಜೊತೆ ಫೋನಲ್ಲಿ ಮಾತಾಡಿ ನಿಮಗೆ ಕೊರಿಯರ್ನಲ್ಲಿ ಸೀಮಾರೂಪ ಕಷಾಯ ಮತ್ತೆ ಹರಳೆಣ್ಣೆ ಕಳಿಸ್ಕೊಡ್ತೀವಿ. ಇದಕ್ಕೆ 3,500 ಆಗ್ತದೆ, 3,500. ಸರಿ, ಇದು ಮೊದಲನೇದು ಪೇಡ್ ಆಪ್ಷನ್. ಈಗ ಫ್ರೀ ಆಪ್ಷನ್ ಏನಿದೆ, ನಿಮ್ಮ ಹತ್ತಿರ ಇರುವ ಸೀಮಾರೂಪ ಗ್ಲಾಕ ಗಿಡವನ್ನು ಹುಡುಕಿ, ಲಕ್ಷ್ಮೀ ತಾರು ಗಿಡವನ್ನು ಹುಡುಕಿ. ಬಹಳ ಸರಳ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಅಲ್ಲಿ ಈ ಗಿಡವನ್ನು ನಾಟಿದ್ದಾರೆ. ಸೊ ನಿಮ್ಮ ನಿಯರೆಸ್ಟ್ ಫಾರೆಸ್ಟ್ ನರ್ಸರಿಗೆ ಹೋಗಿ, ಫಾರೆಸ್ಟ್ ಆಫೀಸ್ಗೆ ಹೋಗಿ, ತಾಲೂಕು ಲೆವೆಲಲ್ಲಿ ಒಂದು ಫಾರೆಸ್ಟ್ ಆಫೀಸ್ ಇರ್ತದೆ, ಅಲ್ಲಿ ಹೋಗಿ ಕೇಳಿ, ಅವ್ರು ಹೇಳ್ತಾರೆ. ಸೊ ಇದನ್ನ ಮನೆಗೆ ತಗೊಂಡು ಬಂದು ಯಾವ್ದಾದ್ರೂ ಒಂದು ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡಿಕೊಂಡು ನೀವು ಸ್ವತಃ ಇದನ್ನು ಮಾಡ್ಕೋಬಹುದು. ಇಲ್ಲ ನೀವು ನನಗೆ ಮೆಸೇಜ್ ಹಾಕಿ, ನನ್ನ ನಂಬರ್ ಬಿಟ್ಟಿರ್ತೇನೆ, ಇದರಲ್ಲಿ ಮೆಸೇಜ್ ಹಾಕಿ, ನಾನು ಅದನ್ನ ಮಾಡಿಕೊಳ್ಳೋ ವಿಧಾನ ಹೇಳ್ಕೊಡ್ತೇನೆ, ಬಳಸೋ ವಿಧಾನ ಕೂಡ ಹೇಳ್ಕೊಡ್ತೇನೆ.
ಅದೇ ರೀತಿ ಹರಳೆಣ್ಣೆ, ಔಡಲೆಣ್ಣೆ, ಎರಂಡಿಕ ತೇಲ್, ಕ್ಯಾಸ್ಟರ್ ಆಯಿಲ್, ಮಾರ್ಕೆಟಿಗೆ ಹೋಗಿ ಅಂದ್ರೆ ಅಗ್ರಿ ಮಾರ್ಕೆಟಿಗೆ APMCಗೆ ಹೋಗಿ ಬೀಜ ತಗೊಂಡು ಬಂದು ಮನೆಯಲ್ಲಿ ನಿಮ್ಮ ಸ್ವಂತ ಕೈಯಿಂದ ಎಣ್ಣೆ ತೆಗೆದು ಬಹಳ ಒಳ್ಳೆ ಪದ್ಧತಿ. ನಿಮ್ಮ ಕೈಯಿಂದನೇ ಕುಟ್ಟಿ ಬಿಸಿ ನೀರಲ್ಲಿ ಹಾಕಿ ಬೆಣ್ಣೆಯಿಂದ ತುಪ್ಪ ಮಾಡ್ತಿರಲ್ಲ, ಒಂದು ಅದೇ ತರ ಪದ್ಧತಿ ಇದು. ಅದಕ್ಕೂ ಕೂಡ ನಿಮಗೆ ಗೊತ್ತಿದ್ರೆ ಮಾಡಿ, ಇಲ್ಲ ಗೊತ್ತಿಲ್ಲ ಅಂತಂದ್ರೆ ಒಂದು ಮೆಸೇಜ್ ಹಾಕಿ ವಾಟ್ಸಪ್ ನಲ್ಲಿ, ನಿಮಗೆ ವಿಡಿಯೋ ಲಿಂಕ್ ಕಳಿಸ್ಕೊಡ್ತೇನೆ, ಅದನ್ನು ನೋಡ್ತಾ ನೀವು ಮಾಡಬಹುದು. ಮತ್ತೆ ಜೀವನ ಶೈಲಿ ಆಹಾರದಲ್ಲಿ ಬದಲಾವಣೆ, ಅದಕ್ಕೆ ಒಂದು PDF ಇದೆ ನನ್ನ ಹತ್ರ, ಮಾಡಿಟ್ಟಿದ್ದೀನಿ. ಸೊ ನೀವೇ ಮಾಡ್ತೀರಾ ಅಂತಂದ್ರೆ ಮೆಸೇಜ್ ಹಾಕಿ, ಆ PDF ಕೂಡ ಕಳಿಸ್ಕೊಡ್ತೇನೆ. ಕಾಯಂ ನೋಡಿ, ಕಡಿಮೆ ಆಗ್ತದೆ, ಗ್ಯಾರಂಟಿ ಕಡಿಮೆ ಆಗ್ತದೆ. ಅದು ಎಷ್ಟೇ ಹಳೆಯದಿರ್ಲಿ ಕಡಿಮೆ ಆಗ್ತದೆ. ನೀವು ಎಷ್ಟೇ ಗುಳಿಗೆ ಮೇಲೆ ಡಿಪೆಂಡ್ ಇರಲಿ, 5 ವರ್ಷದಿಂದ ಗುಳಿಗೆ ತಗೊಳ್ತಾ ಇದ್ದೀನಿ ಅಂತ ಬರ್ತಾರೆ, 20 ಕಡೆ ಹೋಗಿದ್ದೀನಿ ಅಂತ ಬರ್ತಾರೆ, 10 ಸಾರಿ ECG ಮಾಡಿಸ್ಕೊಂಡಿದ್ದೀನಿ ಅಂತ ಬರ್ತಾರೆ. ಇದು ಎಲ್ಲೂ ಕಡಿಮೆ ಆಗ್ತಾ ಇಲ್ಲ, ನಿಮ್ಮಲ್ಲಿ ಹೆಂಗ್ ಕಡಿಮೆ ಆಗ್ತದೆ ಅಂತ ಬರ್ತಾರೆ. ಎಲ್ಲರದ್ದು ಕಡಿಮೆ ಆಗ್ತದೆ, ಆಯ್ತಾ? ಯಾಕಂದ್ರೆ ಅಸಿಡಿಟಿ ಜೀವನ ಶೈಲಿ ರೋಗ. ನಾವು ಜೀವನ ಶೈಲಿ ಸರಿಪಡಿಸೋ ಪ್ರಯತ್ನ ಮಾಡ್ತೀವಲ್ಲ, ಅವಾಗ ಅದು ತಾನೇ ಕಡಿಮೆ ಆಗ್ತದೆ. ಸರಿ, ನಮಸ್ತೆ.